ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೆ. ಇವಾಗ ನಾನು ಹೈದರಾಬಾದಲ್ಲೇ ಇದ್ದೆ. ಇವತ್ತೇನಂದ್ರೆ ಇವಾಗ ಜಸ್ಟ್ ರೆಡಿಯಾಗಿ ಹೊರಗಡೆ ಹೋಗುವ ಅಂತೇಳಿ ಸ್ವಲ್ಪ ರೆಡಿ ಆದೆ. ನೋಡ್ಬೋದು ಬಿಸಿಲು ತುಂಬಾನೇ ಇತ್ತು. ಟೈಮ್ ಒಂದು 11 ಗಂಟೆ ಆಗಿತ್ತು ಮಧ್ಯಾಹ್ನ. ಹಾಗೆ ಸಿಂಪಲ್ ಆಗಿ ರೆಡಿ ಆದೆ. ಮನೆ ಕೂತು ಕೂತು ಬೋರ್ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಈಗ ನೋಡ್ಬೋದು ನಮ್ಮನೆಯಲ್ಲಿ ದಾಳಿಂಬೆ ಗಿಡ ಹಾಕಿದ್ರು. ಅದು ಫುಲ್ ಎಲ್ಲಾನು ಕಾಯಿ ಆಗಿದೆ ಇವಾಗ. ಅಯ್ಯೋ ಮಗನೇ, ಅಯ್ಯೋ ಮಗನೇ ಮಗನೇ, ರಾಜ ರಾಜ. ಹಾಗೆ ಇವತ್ತಿನ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲಾನು ಮಾಡಿ. ಓಕೆ, ಇವಾಗ ನಾವು ಹೋಗ್ತಾ ಇದ್ದದ್ದು ಡಿ ಮಾರ್ಟಿಗೆ. ಇಲ್ಲೇ ಒಂದು 20-21 ಕಿಲೋಮೀಟರ್ ಇರ್ಬೋದು. ಅಲ್ಲೊಂದು ಡಿ ಮಾರ್ಟ್ ಇತ್ತ, ಅಲ್ಲಿಗೆ ಹೋಗ್ಬೇಕಪ್ಪ ಅಂದೇಳಿ ಹೋಗ್ತಾ ಇತ್ತ. ನಂಗಂತೂ ಮನೇಲಿ ಕೂತು ಕೂತು ಸಿಕ್ಕಾಪಟ್ಟೆ ಬೋರ್ ಅಂತ ಅನ್ಸ್ತಿರುತ್ತ. ಹಾಗಾಗಿ ಬಿಸಿಲಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು ಬಿಡಿ, ಅದಂತೂ ಹೇಳುದಲ್ಲ. ಬಿಸಿ ಬಿಸಿ ಗಾಳಿ ಬರ್ತಿತ್ತು, ಅಷ್ಟು ಬಿಸಿಲು. ಆದ್ರೂ ಓಪ ಅಂದೇಳಿಕ್ಕೆ ಹೋಗ್ತಾ ಇತ್ತ. ಇನ್ನೊಂದ್ ಎಂತ ಅಂತ ಹೇಳಿದ್ರೆ, ಇಲ್ಲಿ ಟ್ರಾವೆಲ್ ಮಾಡೋಕಂತೂ ತುಂಬಾ ಖುಷಿ ಆಗುತ್ತೆ. ಅಂತಕಂದ್ರೆ ಅಷ್ಟು ನೇಚರ್ ಅಂತೂ ಸಿಕ್ಕಾಪಟ್ಟೆ ಚಂದ ಇರುತ್ತ. ಫುಲ್ ಗದ್ದೆ, ಆಮೇಲೆ ಹನಿಕಣ್ಣಿನ ಮರ, ಇಚಲ್ ಮರ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ. ಹಾಗೆ ಮ್ಯಾಂಗೋ ಪ್ಲಾಂಟ್ ಅದೆಲ್ಲ. ಆಮೇಲೆ ನಿಮ್ಗೆ ಇಲ್ಲ ರೋಡ್ ಸೈಡ್ ಎಲ್ಲ ಹನಿಕಣ್ಣಿಂದ ಅದ ಕಳ್ಳ ಮತ್ತೆ ಎಲ್ಲಾನು ಇಟ್ಕೊಂಡಿರ್ತಾರ. ಹಾಗೆ ಈ ಒಂದು ವಿಡಿಯೋದ ವಾಯ್ಸ್ ಓವರ್ ಕೊಡುತ್ತೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ನಂಗಂತೂ. ಸಿಕ್ಕಾಪಟ್ಟೆ ನಾಯ್ಸ್ ನಿಮ್ಗೆ ಕೇಳಿಸ್ತಾ ಇರ್ಬೋದು. ಸೋ ಸಾರಿ. ಅಂತಕಂದ್ರೆ ಇಲ್ಲ ವಾಯ್ಸ್ ಓವರ್ ಕೊಡೋದು ಸಿಕ್ಕಾಪಟ್ಟೆ ಕಷ್ಟ. ಚಿಕ್ಕ ಚಿಕ್ಕ ಮಕ್ಕಳ ಕೂಗಾಡೋದೆಲ್ಲ ನಿಮ್ಗೆ ಕೇಳಿಸ್ತಾ ಇರ್ಬೋದು. ಅಂತಕಂದ್ರೆ ಹತ್ರ ಮನೆ ಇರೋದ್ರಿಂದ ವಾಯ್ಸ್ ಓವರ್ ಕೊಡೋದು ನಂಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ನಾವು ರೀಚ್ ಆಯ್ತಾ ಡಿಮಾರ್ಟಿಗೆ. ಇಲ್ಲಿಗೆ ನಮ್ಮ ಅಲ್ಲಿರೋ ಉಡುಪಿಯಲ್ಲಿರೋ ಡಿಮಾರ್ಟಿಗೆ ಮತ್ತೆ ಇಲ್ಲಿರೋ ಡಿಮಾರ್ಟಿಗೆ ನಾವು ಕಂಪೇರ್ ಮಾಡೋಕೆ ಹೋದ್ರೆ ನಮ್ಗೆ ಅಷ್ಟೊಂದು ಕಮ್ಮಿ ಅಂತ ಏನು ಅನಿಸ್ಲಿಲ್ಲ. ನಮ್ಗೆ ಅಲ್ಲೇ ಬೆಸ್ಟ್ ಅಂತ ಅನಿಸ್ತಿತ್ತು. ಇಲ್ಲ ಎಲ್ಲದ್ರ ಮೇಲೂ ಸ್ವಲ್ಪ ಜಾಸ್ತಿನ ರೇಟ್ ಇದ್ದಾಗಿತ್ತ. ಅದರಿಂದ ನಾವು ಎಂತ ತಕೊಂಡ್ಕೊಯಿಲ್ಲ. ನಮ್ಮ ಮನೆಗೆ ಸ್ವಲ್ಪ ಗ್ರೋಸರಿ ಐಟಮ್ ಎಲ್ಲ ಬೇಕಿತ್ತು. ಚಿಕ್ಕ ಪುಟ್ಟ ಐಟಮ್, ಆಯಿಲ್ ಅದೆಲ್ಲ ಬೇಕಿತ್ತು. ಅದನ್ನ ಸ್ವಲ್ಪ ತಗೊಂಡು ಹಾಗೆ ಬಂತ. ಬೇರೆ ಎಂತ ಐಟಮ್ ಬೇಡ ಅಂತ ಅನಿಸ್ತು ನಮ್ಗೆ. ಹಾಗೆ ಇನ್ನ ಜಸ್ಟ್ ಏನು ಐಟಮ್ ಅಂತ ಇರ್ಲಿಲ್ಲ. ಜಸ್ಟ್ ಒಂದು ಫ್ಲೋರ್ ಇತ್ತು ಅಷ್ಟೇ. ಮೇಲಿಂದ ಗ್ರೌಂಡ್ ಫ್ಲೋರ್ ಒಂದೇ. ಏನ್ ಮತ್ತೆಂತ ಐಟಮ್ ಅದ್ರಲ್ಲೇ ಸ್ವಲ್ಪ ಸ್ವಲ್ಪ ಐಟಮ್ನೆಲ್ಲ ಇಟ್ಟಿದ್ರು ಅಷ್ಟೇ. ರೀಸೆಂಟ್ ಆಗಿ ಓಪನ್ ಆಗಿರ್ಬೋದು ಅಂತ ಅನ್ಸ್ತ. ಹಾಗೆ ಅಷ್ಟು ಜನನು ಬೇರೆ ಇರ್ಲಿಲ್ಲ. ಇವಾಗ ನಾವು ಸ್ವಲ್ಪ ಐಟಮ್ ತಗೊಂಡು ಮನೆಗೆ ರಿಟರ್ನ್ ಹೋಗೋದು. ಇವಾಗ ನಾವು ಒಂದ್ ಕಡೆ ಗಾಡಿನ ಸ್ಟಾಪ್ ಮಾಡ್ತಾ ಇಲ್ಲ ಲೈಮ್ ಸೋಡಾನ ಮಾರ್ತಾ ಇದ್ರ. ಇಲ್ಲಿ ತುಂಬಾ ಮಧ್ಯ ಎಲ್ಲ ಲೈಮ್ ಸೋಡಾನ ಮಾರ್ತಾ ಇರ್ತಾರ. ಆದ್ರಿಂದ ನಾವು ಇಲ್ಲಲ್ಲಿ ಗಾಡಿ ಸ್ಟಾಪ್ ಮಾಡ್ತೀವಿ. ಇವಾಗ ಆಮೇಲೆ ಲೈಮ್ ಸೋಡಾ ಕುಡ್ದ ಹಾಗೆ ಮನೆಗೆ ಹೋಗೋದು. ಜುಗು ಜುಗು ಜಾನಕ್. ತೆಗ್ದ್ಯಾ? ತೆಗ್ದೆ. ಫೋಟೋ ತೆಗ್ದ್ಯಾ?
ಇದಿವಾಗ ನೆಕ್ಸ್ಟ್ ಡೇ ನಿನ್ನೆ ಮನೆಗೆ ಬಂದಾದ್ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೆ. ಇವತ್ತು ಹನುಮಾನ್ ಜಯಂತಿ ಆದ್ರಿಂದ ನಮ್ಮ ಮನೆ ಹತ್ರನೇ ಒಂದು ಟೆಂಪಲ್ ಇದೆ. ಅಲ್ಲಿಗೆ ಹೋಗುವಂತೆ ಇವಾಗ ಟೆಂಪಲ್ಗೆ ರೆಡಿಯಾಗಿ ಹೋಗ್ತಾ ಇದ್ದೆ. ಸೊ ನಿನ್ನೆ ಸಿಕ್ಕಾಪಟ್ಟೆ ಸುಸ್ತ ಆಯ್ತು ನಂಗೆ, ಅದರಿಂದ ವಿಡಿಯೋನ ಸ್ಟಾಪ್ ಮಾಡಿದೆ. ಸೊ ಇವಾಗ ಹೋಗ್ತಾ ಇದ್ವಿ. ಇಲ್ಲಿ ಊಟ ಎಲ್ಲ ಇತ್ತು ಇವತ್ತು ಹನುಮಾನ್ ಜಯಂತಿ ಆದ್ರಿಂದ. ಹಾಗೆ ನಾವು ಫಸ್ಟ್ ಇವಾಗ ಊಟ ಮಾಡುವಂತ ಊಟಕ್ಕೆ ಬಂದ್ವಿ. ಇವಾಗ ತೋರಿಸ್ತಾ ಇರೋದು ನೋಡಿ ಇದೆ ಹನುಮಾನ್ ಟೆಂಪಲ್. ನಮ್ಮ ಮನೆ ಹತ್ರ ಇರೋದೇ ಟೆಂಪಲ್ ಇದು. ಇಲ್ಲಿ ದೊಡ್ಡದಾದ ವಿಗ್ರಹ ಇದೆ ಹನುಮಂತಂದು. ಆಮೇಲೆ ನೋಡ್ಬೋದು ಸ್ವಲ್ಪ ವಿಡಿಯೋ ತೆಗಿಬೇಡಿ ಅಂತ ಏನು ಹೇಳಿಲ್ಲ, ಅದರಿಂದ ಸ್ವಲ್ಪ ವಿಡಿಯೋನ ತೆಗ್ದೆ ನಾನು. ಬೇರೆ ಯಾವ ಟೆಂಪಲ್ಗೆ ಹೋದಾಗ್ಲೂ ವಿಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ಭಯ ಅಂತ ಅನ್ಸುತ್ತೆ ನಂಗೆ. ಅದರಿಂದ ಸೊ ನೋಡಿದ್ರಲ್ವಾ, ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೆ. ಹಾಗೆ ಇಲ್ಲಿ ಹನುಮಾನ್ ಚಾಲೀಸನ ಕೊಟ್ರು. ಹಾಗೆ ಇವಾಗ ಈ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ. ಈ ವ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.